ಒಮ್ಮೆ ನೀವೇ ಯೋಚಿಸಿ, ಒಬ್ಬ ವ್ಯಕ್ತಿ ಅಷ್ಟೊಂದು ಸುಂದರವಾಗಿರ್ತಾನೆ ಅಂದರೆ ಆ ಸುಂದರತೆಯಿಂದಾನೇ ಅವನನ್ನು ದೇಶ ಬಿಡುವಂತೆ ಮಾಡಿದರೆ, ಅಥವಾ ಒಂದು ಮಹಿಳೆ ಅಷ್ಟೊಂದು ಭಾರವಾಗಿರ್ತಾಳೆ ಅಂದರೆ 4 ಜನ ಸೇರಿ ಕೂಡ ಒಂದು ಮಹಿಳೆಯನ್ನು ಎತ್ತೋಕ್ಕಾಗಲಿಲ್ಲ ಅಂದ್ರೆ, ಅದೇ ಇನ್ಯಾರದೋ ನಾಲೆಗೆ ಒಂದು ಲಾಲಿಪಾಪ್ ಗಿಂತಲೂ ದೊಡ್ಡದಾಗಿದ್ದರೆ. ಈ ಎಲ್ಲಾ ಕಥೆಗಳು ನಿಮಗೆ ಕೇಳಲು ಸ್ವಲ್ಪ ವಿಚಿತ್ರ ಎನಿಸಿದರೂ ಕೂಡ ಇವರೆಲ್ಲ ನಿಜವಾಗಲೂ ನಮ್ಮ ಜಗತ್ತಲ್ಲಿ ಇದ್ದಾರೆ ಮತ್ತು ಇವರೆಲ್ಲ ತಮ್ಮ ವಿಭಿನ್ನತೆಯ ಬಗ್ಗೆ ನಾಚಿಕೆ ಪಡುವುದಿಲ್ಲ, ಬದಲಾಗಿ ಒಂದು ವರ ಎಂದು ಭಾವಿಸ್ತಾರೆ. ಈ ವಿಡಿಯೋದಲ್ಲಿ ನಿಮಗೆ ಅಂತಹ 7 ಜನರನ್ನು ಪರಿಚಯಿಸ್ತೇನೆ ಅಂದರೆ ಇವರ ಅಂಗಾಂಶಗಳ ಸೈಜ್ ಅನ್ನು ನೋಡಿ ನೀವು ಖಂಡಿತ ಶಾಕ್ ಆಗ್ತೀರಾ. ಕೆಲವರು ಗಿನ್ನಿಸ್ ರೆಕಾರ್ಡ್ ಅನ್ನು ಪಡೆಯುವಲ್ಲಿ ಯಶಸ್ವಿಯಾದರೆ ಇನ್ನೊಬ್ಬ ತನ್ನ ಕಣ್ಣನ್ನು ಲಿಟ್ರಲಿ ಹೊರಹಾಕಬಲ್ಲನು. ಆದ್ರೆ ಈ ಲಿಸ್ಟ್ ಅಲ್ಲಿ ಒಂದು ಮಹಿಳೆ ಕೂಡ ಇದ್ದಾಳೆ. ಅವಳ ಬರೀ ಒಂದೇ ಒಂದು ಕಾಲು ಪೂರ್ತಿ ಬೆಳೆದಿರುವ ಒಬ್ಬ ವ್ಯಕ್ತಿಗಿಂತಲೂ ಹೆಚ್ಚಾಗಿ ಇದೆ ಮತ್ತು ಇವರ ಕತೆ ನಿಮ್ಮನ್ನು ಖಂಡಿತವಾಗಿಯೂ ಭಾವುಕರನ್ನಾಗಿ ಮಾಡಬಹುದು. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಏಕೆಂದರೆ ಕೊನೆವರೆಗೆ ಹೋದಂತೆಯೇ ನೀವು ಮಾನವೀಯತೆ ಮತ್ತು ಧೈರ್ಯದ ಹೊಸ ಅರ್ಥವನ್ನು ಕಲಿಯುವಿರಿ. ಈ ಲಿಸ್ಟ್ ನ ಮೊದಲನೆಯ ವ್ಯಕ್ತಿ ಕಾಲಾ ಕೈವಿ. ಈ ವ್ಯಕ್ತಿ ತನ್ನ ಜೀವನದಲ್ಲಿ ಎಂತೆಂತಹ ಕಸರತ್ತನ್ನು ಮಾಡಿದ್ದಾನೆ ಅಂದರೆ ಇದನ್ನು ನೋಡಿ ನೀವು ಕೂಡ ಶಾಕ್ ಆಗಬಹುದು. ಇವರು ತನ್ನ ಕಿವಿಯ ಹಾಳೆಯನ್ನು ಇಷ್ಟೊಂದು ದೊಡ್ಡದು ಮಾಡಿದ್ದಾರೆ ಅಂದರೆ ನೀವು ಇವರ ಕಿವಿಯ ಒಳಗೆ ಪೂರ್ತಿ ಕೈಯನ್ನೇ ಹಾಕಬಹುದು. ಹೌದು, 10 ಸೆಂಟಿಮೀಟರ್ ಗಿಂತಲೂ ಅಗಲವಾಗಿರುವ ಇವರ ಹಾಳೆ ಇವರಿಗೆ ಗಿನ್ನಿಸ್ ರೆಕಾರ್ಡ್ ಅನ್ನು ತಂದುಕೊಡುತ್ತದೆ. ಸಣ್ಣ ವಯಸ್ಸಿನಲ್ಲಿ ಎಲ್ಲಾ ಮಕ್ಕಳು ಆಟ ಆಡ್ತಾ ಇದ್ದರೆ ಕಾಲಾ ತನ್ನನ್ನು ವಿಭಿನ್ನವಾಗಿ ಗುರುತಿಸಿಕೊಳ್ಳಲು ಇಯರ್ ಲ್ಯಾಬ್ಸ್ ಅನ್ನು ಸ್ಟ್ರೆಚ್ ಮಾಡ್ತಾ ಇದ್ದರು. ಇವಾಗ ಇವರು ಬಾಡಿ ಮಾಡಿಫಿಕೇಶನ್ ನ ಜಗತ್ತಲ್ಲಿ ಒಂದು ಬೇರೆನೆ ಐಟಮ್ ಆಗಿದ್ದಾರೆ. ಇವರಿಗೆ ಬರೀ ಶೋಕಿ ಮಾತ್ರವಲ್ಲ, ಬದಲಾಗಿ ಗುರುತು, ಸಂಸ್ಕೃತಿ ಮತ್ತು ಸ್ವಯಂ ಅಭಿವ್ಯಕ್ತಿಯ ಒಂದು ಮಾರ್ಗವಾಗಿದೆ. ಜಗತ್ತು ಏನು ಬೇಕಾದರೂ ಹೇಳಲಿ, ತನ್ನನ್ನು ತಾನು ಪ್ರೀತಿಸೋದು ತುಂಬಾನೇ ಮುಖ್ಯವಾಗಿದೆ ಮತ್ತು ನಿಮ್ಮ ಯುನಿಕ್ನೆಸ್ ನಿಮ್ಮ ತಾಕತ್ ಎಂದು ಅವರು ಇದರ ಮುಖಾಂತರ ಜನರಿಗೆ ತಿಳಿಸ್ತಾರೆ. ನೆಕ್ಸ್ಟ್, ಮ್ಯಾಂಡಿ ಸೆಲ್ಲರ್ಸ್. ಮ್ಯಾಂಡಿ ಸೆಲ್ಲರ್ಸ್ ನ ಕತೆ ನಿಮ್ಮನ್ನು ಖಂಡಿತವಾಗಿಯೂ ಭಾವುಕರನ್ನಾಗಿ ಮಾಡಬಹುದು. ಇಂಗ್ಲೆಂಡ್ ಅಲ್ಲಿ ನಿವಾಸವಿರುವ ಮ್ಯಾಂಡಿ ಒಂದು ಅಂತಹ ಮೆಡಿಕಲ್ ಕಂಡೀಷನ್ ಅಲ್ಲಿ ಇದ್ದಾರೆ ಅಂದರೆ ಇದು ಅವರ ಕಾಲನ್ನು ಅಷ್ಟೊಂದು ದೊಡ್ಡದು ಮಾಡಿದೆ ಅಂದರೆ ಅವರ ತೂಕ 210 ಪೌಂಡ್ ಅಂದರೆ 95 kg ಆಗಿದೆ. ಇದು ಇವರ ಶರೀರದ ಬೇರೆ ಭಾಗಕ್ಕಿಂತ 3 ಪಟ್ಟು ಹೆಚ್ಚಾಗಿದೆ. ನಡೆಯಲು, ಕುಳಿತುಕೊಳ್ಳಲು ಪ್ರತಿಯೊಂದಕ್ಕೂ ತುಂಬಾನೇ ಕಷ್ಟವಾಗುತ್ತದೆ. 2010ರಲ್ಲಿ ಇವರ ಎಡಕಾಲಲ್ಲಿ ಇನ್ಸ್ಪೆಕ್ಷನ್ ಆಗುತ್ತದೆ. ಅವಾಗ ಡಾಕ್ಟರ್ಸ್ಗೆ ಆಂಪುಟೇಟ್ ಮಾಡಬೇಕಾಗುತ್ತದೆ. ಈ ನಿರ್ಧಾರ ತುಂಬಾನೇ ನೋವಿಂದ ಕೂಡಿದ್ದರೂ ಇದರಿಂದಲೇ ಇವರ ಜೀವನದಲ್ಲಿ ನಂಬಿಕೆ ಕೂಡ ಬರುತ್ತದೆ. ಸರ್ಜರಿಯ ನಂತರ ಇವರ ಟ್ರೀಟ್ಮೆಂಟ್ ಅನ್ನು ಕಂಟಿನ್ಯೂ ಮಾಡ್ತಾರೆ. ಇವಾಗ ಇವರ ಇನ್ನೊಂದು ಕಾಲು ಸ್ವಲ್ಪ ಸುಧಾರಿಸಿಕೊಳ್ಳುತ್ತಿದೆ. ಧೈರ್ಯ ಮತ್ತು ಉತ್ಸಾಹದೊಂದಿಗೆ ಮ್ಯಾಂಡಿ ಇವಾಗ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ನೆಕ್ಸ್ಟ್, ಚಾರಿಟಿ ಪಿಯರ್ಸ್. ಚಾರಿಟಿ ಪಿಯರ್ಸ್ ಜಗತ್ತಿನ ಅತ್ಯಂತ ಹೆವಿಯೆಸ್ಟ್ ವುಮನ್ ಆಗಿದ್ದಾರೆ, ಏಕೆಂದರೆ ಇವರ ದೇಹದ ತೂಕ ಸುಮಾರು 353 kg. ಇವರ ಇಷ್ಟೊಂದು ಹೆಚ್ಚಾದ ಭಾರದಿಂದಾಗಿ ಇವರಿಗೆ ಸರಿಯಾಗಿ ನಡೆಯೋಕೆ ಆಗೋದಿಲ್ಲ ಮತ್ತು ಒಂದು ಕಡೆ ಹೆಚ್ಚಾಗಿ ಕುಳಿತುಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಇವರಿಗೆ ಎದ್ದೇಳಲು ಕೂಡ ಒಬ್ಬರ ಸಹಾಯವನ್ನು ಪಡೆಯಬೇಕಾಗುತ್ತದೆ. ಇವರ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಅಂತೂ ಇದೆ, ಆದ್ರೆ ಇವರು ಕಾರನ್ನು ಚಲಾಯಿಸಲು ಆಗೋದಿಲ್ಲ, ಏಕೆಂದರೆ ಇವರ ಹೆಚ್ಚಾದ ದೇಹದಿಂದ ಕಾರ್ ಒಳಗೆ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ಕೂತರೂ ಕೂಡ ಕಾರು ಚಲಾಯಿಸೋದಂತೂ ಆಗದೇ ಇರೋ ವಿಷಯ. ಒಂದು ವೇಳೆ ಯಾವುದೇ ವ್ಯಕ್ತಿಯ ಒಳಗಡೆ ಮೋಟಿವೇಶನ್ ಇದ್ರೆ ಅವರು ಏನು ಬೇಕಾದರೂ ಸಾಧಿಸಬಲ್ಲರು. ಹಾಗೆಯೇ ಇವರಿಗೆ ಇವರ ವೆಯ್ಟ್ ಲಾಸ್ ಮಾಡಲು ಮೋಟಿವೇಶನ್ ಇತ್ತು. ಆದ್ದರಿಂದ ಇವರು ಮೊದಲನೇದಾಗಿ ಡಾಕ್ಟರ್ನ ಸಲಹೆದಂತೆ ತನ್ನ ಡಯಟ್ ಅನ್ನು ಮೇಂಟೈನ್ ಮಾಡ್ತಾರೆ, ಜೊತೆಗೆ ವಾಕಿಂಗ್ ಮಾಡಲು ಕೂಡ ಶುರು ಮಾಡ್ತಾರೆ. ನಂತರ ಮೆಲ್ಲನೆ ಎಕ್ಸರ್ಸೈಸ್ ಮಾಡಲು ಕೂಡ ಶುರು ಮಾಡ್ತಾರೆ. ಇದರ ನಂತರ ಇವರ ಇವಾಗಿನ ಸಮಯದಲ್ಲಿ ಬಾಡಿ ವೇಟ್ ಕೇವಲ 126 ಆಗಿದೆ. ಆದ್ದರಿಂದ ಇವಾಗ ಇವರು ಆರಾಮವಾಗಿ ನಡೆಯುತ್ತಾರೆ ಮತ್ತು ಕಾರನ್ನು ಕೂಡ ಚಲಾಯಿಸ್ತಾರೆ. ನೆಕ್ಸ್ಟ್, ಆಂಡ್ರಿಯನ್ ಲಿವಿಸ್. ಆಂಡ್ರಿಯನ್ ಲಿವಿಸ್ ತನ್ನ 10 ಸೆಂಟಿಮೀಟರ್ ಇರುವ ನಾಲಿಗೆಯನ್ನು ಬರೀ ಒಂದು ಅಂಗವಾಗಿ ಅಲ್ಲ, ಬದಲಾಗಿ ಅದು ಅವರ ಕೌಶಲ್ಯ ಎಂದು ಭಾವಿಸ್ತಾರೆ. ಇವರ ನಾಲಿಗೆ ಒಂದು ಲಾಲಿಪಾಪ್ ಗಿಂತಲೂ ಉದ್ದವಾಗಿದ್ದು ಇದರಿಂದ ತನ್ನ ಮೂಗನ್ನು ಕೂಡ ಟಚ್ ಮಾಡಬಲ್ಲಳು. ಆದ್ರೆ ಆಂಡ್ರಿಯನ್ ಬರೀ ಫನ್ನಿ ವಿಡಿಯೋಗಳಿಗಾಗಿ ಮಾತ್ರ ಸೀಮಿತವಲ್ಲದೆ ಅವಳು ಎಕ್ಸೆಪ್ಟೆನ್ಸಿಯ ಒಂದು ಧ್ವನಿ ಕೂಡ ಆಗಿದ್ದಾಳೆ. ಅವಳಿಗೆ ತನ್ನ ನಾಲಿಗೆನೇ ಒಂದು ತಾಕತ್ತಾಗಿದೆ. ಇದರಿಂದ ಅವಳು ವಿಭಿನ್ನವಾಗಿರೋದು ದುರ್ಬಲ ಅಲ್ಲ, ಅದೊಂದು ತಾಕತ್ತಾಗಿದೆ ಎಂದು ಜಗತ್ತಿಗೆ ತೋರಿಸ್ತಾಳೆ. ನೆಕ್ಸ್ಟ್, ಟಿಯೋ ಚಿಕೋ. ಬ್ರೆಜಿಲ್ನ ಟಿಯೋ ಚಿಕೋನ ಅಸಲಿ ಹೆಸರು ಸಿಡ್ನಿ ಡಾರ್ವೆಲೋ ಮಸ್ಕಿಟೋ. ಇದು ಅದೇ ವ್ಯಕ್ತಿ, ಅಂದ್ರೆ ತನ್ನ ಕಣ್ಣನ್ನು ಲಿಟ್ರಲಿ ಯಾವುದೋ ಕಾರ್ಟೂನ್ ಹಾಗೆ ಹೊರಹಾಕಬಲ್ಲನು. 22ನೇ ವಯಸ್ಸಿನಲ್ಲಿ ಇವರು ತನ್ನ ಕಣ್ಣನ್ನು ಸಂಪೂರ್ಣವಾಗಿ ಹೊರಹಾಕೋದರಲ್ಲಿ ರೆಕಾರ್ಡ್ ಅನ್ನು ಕೂಡ ಮಾಡ್ತಾರೆ. ಬಾಲ್ಯದಲ್ಲಿ ಇವರು ಕನ್ನಡಿಯಲ್ಲಿ ಮುಖ ನೋಡ್ತಾ ಇರ್ಬೇಕಾದ್ರೆ ಗಮನಿಸ್ತಾರೆ ಇವರ ಕಣ್ಣು ಬೇರೆಯವರಿಗಿಂತ ವಿಭಿನ್ನವಾಗಿದೆ ಎಂದು. ಡಾಕ್ಟರ್ ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ನಿಂದ ಇವರ ಕಣ್ಣನ್ನು ಮೆಜರ್ ಮಾಡ್ತಾರೆ ಮತ್ತು ಇದು ಯಾವುದೋ ರೋಗ ಅಲ್ಲ, ಬದಲಾಗಿ ಒಂದು ರೇರ್ ಗಿಫ್ಟ್ ಎಂದು ಕಂಡುಹಿಡಿತಾರೆ.
ಮಾಡುತ್ತಾರೆ. ಇದರಿಂದಾಗಿ ಇವಾಗ ಟಿಯೋ ಚಿಕೋ ಬ್ರೆಜಿಲ್ ಅಲ್ಲಿ ಒಂದು ಸೆಲೆಬ್ರಿಟಿ ಆಗಿದ್ದಾರೆ. ನೆಕ್ಸ್ಟ್ ಅಲ್ಗಲ. ನೀವೇ ಯೋಚಿಸಿ, ಒಬ್ಬ ವ್ಯಕ್ತಿಯನ್ನು ಆತ ಸುಂದರವಾಗಿದ್ದಾನೆ ಎಂದು ತನ್ನ ದೇಶದಿಂದನೇ ಗಡಿಪಾರು ಮಾಡಿದರೆ ಹೇಗಿರಬಹುದು? ಹೌದು, ಒಮರ್ ಬೋರ್ಕನ್ ಅಲ್ಗಲ. ಇವರನ್ನು 2013ರಲ್ಲಿ ಸೌದಿ ಅರೇಬಿಯಾದಿಂದ ಏನಕ್ಕೆ ಗಡಿಪಾರು ಮಾಡಲಾಯಿತು ಅಂದರೆ ಇವರ ಮುಖ ಅಷ್ಟೊಂದು ಸುಂದರವಾಗಿತ್ತು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಹಿಳೆಯರ ಗಮನ ಬೇರೆಡೆಗೆನೆ ಸೆಳೆಯುತ್ತಿತ್ತು. ಈ ಘಟನೆ ಇವರನ್ನು ಸೀದಾ ಇಂಟರ್ನೆಟ್ ಸೆನ್ಸೇಷನ್ ಮಾಡುತ್ತದೆ. ಇವರ ವೈಡ್ ಜಾವ್ಲೈನ್, ಶಾರ್ಪ್ ಫೀಚರ್ಸ್ ಮತ್ತು ಸ್ಟ್ರಾಂಗ್ ಪರ್ಸನಾಲಿಟಿಯಿಂದಾಗಿ ಇವರನ್ನು ಫೇಮಸ್ ಬ್ರಾಂಡ್ಸ್ ನ ಫೇವರೇಟ್ ಮಾಡ್ತಾರೆ. ಇವರ ಕತೆ ನಿಮಗೆ ಏನನ್ನು ತಿಳಿಸುತ್ತೆ ಅಂದ್ರೆ, ಗುಂಪಲ್ಲಿ ಎಲ್ಲರಿಗಿಂತ ವಿಭಿನ್ನವಾಗಿ ಕಂಡರೆ ಅದೇ ನಿಮಗೆ ದೊಡ್ಡ ಸಾಮರ್ಥ್ಯವನ್ನು ನೀಡುತ್ತದೆ. ನೆಕ್ಸ್ಟ್ ಪದೌಂಗ್ ಟ್ರೈಬ್. ಈ ಬುಡಕಟ್ಟು ಜನಾಂಗದ ಮಹಿಳೆಯರ ಕತ್ತು ನಾರ್ಮಲ್ ಜನರಿಗಿಂತ ತುಂಬಾನೇ ಉದ್ದವಾಗಿರುತ್ತದೆ. ಸಾಧಾರಣವಾಗಿ ನೀವು ಯಾವುದೇ ಮಹಿಳೆ ಅಥವಾ ಪುರುಷರಲ್ಲಿ ಇಷ್ಟೊಂದು ಉದ್ದದ ಕತ್ತನ್ನು ನೀವು ನೋಡಿರ್ಲಿಕ್ಕಿಲ್ಲ. ಆದರೆ ಈ ಜನಾಂಗದ ಮಹಿಳೆಯರ ಕತ್ತು ಬೇರೆಯವರಿಗಿಂತ ತುಂಬಾನೇ ದೊಡ್ಡದಾಗಿರುತ್ತದೆ. ಇವರ ಕತ್ತು ಸಾಧಾರಣವಾಗಿ ಇಷ್ಟು ಉದ್ದ ಇರೋದಿಲ್ಲ. ಯಾವಾಗ ಒಂದು ಮಗುವಿಗೆ 5 ವರ್ಷವಾಗುತ್ತದೆ ಅವಾಗ ಇವರ ಕತ್ತಿಗೆ ಈ ತರಹದ ಕಾಪರ್ ರಿಂಗ್ ಅನ್ನು ಅಳವಡಿಸ್ತಾರೆ. ಮಗು ಬೆಳೆದಂಗೆನೆ ಈ ರಿಂಗ್ ಅನ್ನು ಹೆಚ್ಚಿಸ್ತಾ ಇರ್ತಾರೆ. ಇಷ್ಟೊಂದು ರಿಂಗ್ ನ ಭಾರದಿಂದಾಗಿ ಕತ್ತು ಉದ್ದ ಆಗುತ್ತಾ ಹೋಗುತ್ತದೆ. ಇಷ್ಟೊಂದು ರಿಂಗ್ಗಳು ಕೇವಲ 500 ಅಥವಾ 600 ಗ್ರಾಮ್ ಅಲ್ಲ, ಬದಲಾಗಿ ಈ ರಿಂಗ್ಸ್ ಅಲ್ಲಿ 2 kg ಅಧಿಕ ಭಾರ ಇರುತ್ತದೆ. ಅಂದ್ರೆ ಪದಾಂಗು ಜನಾಂಗದ ಮಹಿಳೆಯರು ತಮ್ಮ ಕತ್ತಲ್ಲಿ 2 kg ಭಾರವನ್ನು ಹೊತ್ತು ನಡೆಯುತ್ತಾರೆ. ಕೆಲವರು ಈ ಪಾರಂಪರ್ಯವನ್ನು ಹುಲಿಗಳ ದಾಳಿಯಿಂದ ತಪ್ಪಿಸಲು ಆಚರಿಸ್ತಾರೆ ಅಂತ ನಂಬುತ್ತಾರೆ. ಸೊ ಗೈಸ್, ಇದಾಗಿತ್ತು ಜಗತ್ತಿನ ಅತ್ಯಂತ ವಿಭಿನ್ನ ವ್ಯಕ್ತಿಗಳ ಪಟ್ಟಿ. ನಿಮಗೆ ಇದರಲ್ಲಿ ಯಾರನ್ನು ಅತಿ ಹೆಚ್ಚು ವಿಭಿನ್ನ ಎನಿಸಿತು ಕಮೆಂಟ್ ಮಾಡಿ. ಹಾಗೇನೆ ನನ್ನ ಹೊಸ ಪ್ರಯತ್ನಕ್ಕೆ ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.